ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಫ್ಯಾಕ್ಟ್ ಬಾಯ್ಗೆ ಸ್ವಾಗತ. ನಿಮಗೆ ಪ್ರಪಂಚದಲ್ಲಿರೋ ವಿಶೇಷ ಮತ್ತು ವಿಸ್ಮಯಕಾರಿಯಾದ ಮಾಹಿತಿಗಳನ್ನು ಕನ್ನಡದಲ್ಲಿ ನೋಡೋದಕ್ಕೆ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕಾಗೆಗಳು ಸಹ ಮನುಷ್ಯರ ಥರನೇ ನಿರ್ದಿಷ್ಟ ವ್ಯಕ್ತಿಯ ಮೇಲೆ ದ್ವೇಷ ಸಾಧಿಸಬಹುದು ಅಂತ ನಿಮಗೆ ಗೊತ್ತಾ? ಹೌದು, ಕಾಗೆಗಳು ಮನುಷ್ಯರ ಮುಖಗಳನ್ನು ಗುರುತಿಸಬಲ್ಲವು ಮತ್ತು ಇವು ದೀರ್ಘಕಾಲದವರೆಗೆ ಆ ಮುಖಗಳನ್ನು ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯನ ಹೊಂದಿರ್ತವೆ. ನಿಮಗೆ ಮಾನವನ ದೇಹದಲ್ಲಿ ಇರುವ ಅತಿ ಚಿಕ್ಕ ಮೂಳೆ ಯಾವುದು ಅಂತ ಗೊತ್ತಾ? ಅದುವೇ ಕಿವಿ. ಹೌದು, ಸ್ಟೆಪ್ಸ್ ಬೋನ್ ಎಂದು ಕರೆಯಲ್ಪಡುವ ಈ ಚಿಕ್ಕ ಮೂಳೆಯು ಸರಾಸರಿ 3x2.5 ಮಿಲಿಮೀಟರ್ನಷ್ಟು ಗಾತ್ರ ಹೊಂದಿರುತ್ತದೆ. ಇದನ್ನು ನಾವು ಮನುಷ್ಯರ ಹಾಗೂ ಇತರ ಅನೇಕ ಪ್ರಾಣಿಗಳ ಮಧ್ಯದ ಕಿವಿಯಲ್ಲಿ ಕಾಣಬಹುದು. ಇದು ಶಬ್ದಗಳಿಂದ ವೈಬ್ರೇಷನ್ಸ್ ಅಂದರೆ ಕಂಪನಗಳನ್ನು ಒಳಗಿನ ಕಿವಿಗೆ ವರ್ಗಾಯಿಸುವ ಕೆಲಸ ಮಾಡುತ್ತವೆ. ನಿಮಗಿದು ಗೊತ್ತಾ? ಈವರೆಗೆ ಸಮುದ್ರದ ಮೇಲೆ ಎಷ್ಟೇ ಪರಿಶೋಧನೆಗಳಾದರೂ ಈವರೆಗೆ ಕೇವಲ 5% ಸಮುದ್ರನ ಮಾತ್ರ ಪರಿಶೋಧನೆ ಮಾಡಲಾಗಿದೆ ಅಂತ ನಿಮಗೆ ಗೊತ್ತಾ? ಹೌದು, ಇದು ಸರಿ. ಏಕೆಂದರೆ ಸಮುದ್ರವು ಭೂಮಿಯ ಮೇಲ್ಮೈನ ಸುಮಾರು 70% ಭಾಗವನ್ನು ಆವರಿಸಿದೆ. ಹಾಗಾಗಿ ಇದನ್ನು ಪರಿಶೋಧಿಸೋದು ಭೂಮಿಗಿಂತ ತುಂಬ ಕಷ್ಟ. ನಿಮಗೆಲ್ಲ ಟೈಟಾನಿಕ್ ಹಡಗಿನ ದುರಂತದ ಬಗ್ಗೆ ಗೊತ್ತು. ನಿಮಗೇನಾದರೂ ಟೈಟಾನಿಕ್ ಹಡಗು ಮಂಜುಗರಿಗೆ ಡಿಕ್ಕಿ ಹೊಡೆದ ನಂತರ ಅದು ನೀರಿನಲ್ಲಿ ಮುಳುಗೋಕೆ ತೆಗೆದುಕೊಂಡಿರೋ ಸಮಯ ಗೊತ್ತಾ? ಅದುವೇ 2 ಗಂಟೆ 40 ನಿಮಿಷ. ನಿಮಗೆ ಗೊತ್ತಾ, ಈಗಿನ ಕಾಲದಲ್ಲಿ ಇಂಗ್ಲೀಷ್ ಸ್ಪೋರ್ಟ್ಸ್ ಮತ್ತು ನಾವೆಲ್ಗಳಲ್ಲಿ ಯೂಸ್ ಮಾಡೋ ಅಸಾಸಿನೇಷನ್ ಮತ್ತು ಬಂಪ್, ಈ 2 ಇಂಗ್ಲೀಷ್ ವರ್ಡ್ಗಳನ್ನು ಕಂಡುಹಿಡಿದದ್ದು ಯಾರು ಅಂತ ಗೊತ್ತಾ? ಅದುವೇ ಜಗತ್ ಪ್ರಸಿದ್ಧ ಇಂಗ್ಲೀಷ್ ನಾಟಕಕಾರ ಶೇಕ್ಸ್ಪಿಯರ್. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಚಂದ್ರನ ಮೇಲೆ ಮೊದಲ ಕಾಲಿಟ್ಟ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ಹಾಗೆ ಇವರನ್ನ ಸೇರಿ ಇದುವರೆಗೆ ಚಂದ್ರನ ಮೇಲೆ ಎಷ್ಟು ಜನ ಕಾಲಿಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲದೇ ಇದ್ದರೆ ಈ ವಿಡಿಯೋ ನೋಡಿ. ನಮಗೆಲ್ಲ ಗೊತ್ತಿರೋ ಹಾಗೆ ಚಂದ್ರನ ಮೇಲೆ ಮೊದಲ ಕಾಲಿಟ್ಟ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ಇವರು ಅಪೋಲೋ 11 ಮಿಷನ್ ನಡೆಯುವಾಗ ಜುಲೈ 21, 1969ರಲ್ಲಿ ಚಂದ್ರನ ಮೇಲೆ ಕಾಲಿಟ್ಟರು. ಇವರನ್ನು ಸೇರಿ ಒಟ್ಟು 12 ಜನ ಅಮೇರಿಕನ್ ಆಸ್ಟ್ರೋನಾಟ್ಸ್ ಚಂದ್ರನ ಮೇಲೆ ಕಾಲಿಟ್ಟಿದ್ದಾರೆ. ಇವರ ಹೆಸರುಗಳನ್ನು ನಾನು ಇಲ್ಲಿ ತೋರಿಸಿದ್ದೇನೆ. ವಿಡಿಯೋನ ಪಾಸ್ ಮಾಡಿ ನೋಡಬಹುದು. ಇವರಲ್ಲಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಆದರೆ ಕೊನೆಯ ವ್ಯಕ್ತಿ ಜೇನ್ ಸೆರ್ನಾನ್. ಇವರು ಅಪೋಲೋ 17 ಮಿಷನ್ ನಡೆಯುವಾಗ 1972ರಲ್ಲಿ ಚಂದ್ರನ ಮೇಲೆ ಕಾಲಿಟ್ಟರು. ಈ ಎಲ್ಲ ಲ್ಯಾಂಡಿಂಗ್ಗಳು 1969ರಿಂದ 1972ರವರೆಗೆ ಸಂಭವಿಸಿದವು. ಹೀಗೆ ಚಂದ್ರನ ಮೇಲೆ ಕಾಲಿಟ್ಟ 12 ಜನ ಅಮೇರಿಕನ್ ಆಸ್ಟ್ರೋನಾಟ್ಸ್ಗಳಲ್ಲಿ ಇನ್ನೂ ಸಹ 4 ಜನ ಆಸ್ಟ್ರೋನಾಟ್ಸ್ ಜೀವಂತವಾಗಿದ್ದಾರೆ. ಅವರೆಂದರೆ ಆಲ್ಡ್ರಿನ್, ಸ್ಕಾಟ್, ಡ್ಯೂಕ್, ಸ್ಮಿತ್. ಸ್ನೇಹಿತರೆ, ನಿಮಗೆ ಇತ್ತೀಚಿನ ಬಂದ ಕರೋನಾ ವೈರಸ್ನ ಥರನೇ 1918ರಲ್ಲಿ ಬಂದ ಇನ್ಫ್ಲೂಯೆನ್ಸಾ ವೈರಸ್ನ ಬಗ್ಗೆ ಗೊತ್ತಾ? ಗೊತ್ತಿಲ್ಲದಿದ್ದರೆ ಈ ವಿಡಿಯೋ ನೋಡಿ. ಇತ್ತೀಚೆಗೆ ಬಂದ ಕರೋನಾ ವೈರಸ್ ಥರನೇ 1918ರಲ್ಲಿ ಒಂದು ಮಹಾಮಾರಿ ಸಾಂಕ್ರಾಮಿಕ ರೋಗ ಬಂದಿತ್ತು. ಅದುವೇ ಇನ್ಫ್ಲೂಯೆನ್ಸಾ ವೈರಸ್. ಇದನ್ನು ಸಾಮಾನ್ಯವಾಗಿ ಜನ ಸ್ಪ್ಯಾನಿಷ್ ಫ್ಲೂ ಅಂತ ಕರೀತಾರೆ. ಈ ವೈರಸ್ ಅಂದಾಜು ಜಗತ್ತಿನ 1/3 ಭಾಗದಷ್ಟು ಜನ ಅಂದರೆ 500 ಮಿಲಿಯನ್ ಜನರಿಗೆ ಇನ್ಫೆಕ್ಟ್ ಮಾಡಿತ್ತು. ಈ ಇನ್ಫ್ಲೂಯೆನ್ಸಾ ವೈರಸ್ 1918ರಿಂದ 1920ರ ನಡುವೆ 4 ವೇವ್ಸ್ ಅಂದರೆ 4 ಅಲೆಗಳಲ್ಲಿ ಜಗತ್ತನ್ನು ಇನ್ಫೆಕ್ಟ್ ಮಾಡಿತ್ತು. ಕೆಲವರು ಈ ವೈರಸ್ ಚೀನಾದಲ್ಲೇ ಹುಟ್ಟಿ ವಿವಿಧ ವ್ಯಾಪಾರ ಮಾರ್ಗಗಳ ಮೂಲಕ ಹೊರ ಜಗತ್ತಿಗೆ ಹರಡಿತು ಅಂತಾರೆ. ಈ ಸ್ಪ್ಯಾನಿಷ್ ಫ್ಲೂ ಮಹಾಮಾರಿ ಅಂದಾಜು 50 ಮಿಲಿಯನ್ ಜನರನ್ನು ಬಲಿ ತೆಗೆದುಕೊಂಡಿತು. ಈ ಸಂಖ್ಯೆ ವರ್ಲ್ಡ್ ವಾರ್ 1ನಲ್ಲಿ ಸತ್ತ ಜನರಿಗಿಂತ 2 ಪಟ್ಟಾಗಿದೆ. ಈ 500 ಮಿಲಿಯನ್ ಜನರಲ್ಲಿ US-ನಲ್ಲೇ 6,75,000 ಜನರ ಸಾವಾಗಿದೆ. ಹೀಗಾಗಿ ಇದನ್ನು ಜಗತ್ತು ಕಂಡ ಮಹಾ ಸಾಂಕ್ರಾಮಿಕ ರೋಗಗಳ ಪಟ್ಟಿಗೆ ಸೇರಿಸಿದ್ದಾರೆ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಇದೇ ರೀತಿಯಾದ ಅದ್ಭುತ ಮಾಹಿತಿಗಳನ್ನು ಕನ್ನಡದಲ್ಲೇ ನೋಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಫ್ಯಾಕ್ಟ್ ಬಾಯ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.